ಇನ್ನು ನಮ್ಮ ಮೆಟ್ರೋ ತಾಂತ್ರಿಕ ದೋಷ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರೈಲ್ವೆ ಸುರಕ್ಷತಾ ಆಯುಕ್ತರು ತನಿಖೆಗೆ ಆದೇಶವನ್ನು ಹೊರಡಿಸಿದ್ದಾರೆ. ನಮ್ಮ ಮೆಟ್ರೋದಲ್ಲಿ ಪದೇ ಪದೇ ಈ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಕಂಡು ಬರ್ತಾ ಇದೆ ವೀಕ್ಷಕರೇ. ಉದಾಹರಣೆಗೆ ಮೊನ್ನೆ ನಮ್ಮ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ನಲ್ಲಿ ಏನಾಗಿತ್ತು ಅಂತ ನಿಮಗೆ ಗೊತ್ತಿದೆ. ಅದ್ಯಾವುದೋ ಚೈನ್ ಸಿಕ್ಕಾಕಬಿಡ್ತು ಅಂದ್ಬಿಟ್ಟು ಇಡೀ ರಾತ್ರಿ ಸುಮಾರು 12ರಿಂದ 15 ಗಂಟೆ ಮೆಟ್ರೋನೇ ಸ್ಟಾಪ್ ಮಾಡಿ ಹಾಕಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ದಕ್ಷಿಣ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ದೂರನ್ನು ಕೊಟ್ಟಿದ್ದರು. ಸೊ ಹಾಗಾಗಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ಮಾಡಲಿಕ್ಕೆ ಸೂಚನೆ ಹೋಗಿದೆ. ಇತ್ತೀಚೆಗಷ್ಟೇ ತಾಂತ್ರಿಕ ದೋಷ ಕಂಡು ಬಂದಿತ್ತು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ನಲ್ಲಿ. ನಮ್ಮ ಮೆಟ್ರೋ ನಿರ್ವಹಣಾ ವ್ಯವಸ್ಥೆ, ಕಾರ್ಯಾಚರಣೆ, ಸುರಕ್ಷತಾ ಮಾನದಂಡಗಳ ಬಗ್ಗೆ ಸಮಗ್ರವಾಗಿ ಪರಿಶೀಲನೆ ಮಾಡಲಿಕ್ಕೆ ಸೂಚನೆ ಹೋಗಿದೆ. ತಾಂತ್ರಿಕ ದೋಷಗಳಿಗೆ ಕಾರಣವಾಗಿರ್ತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ತನಿಖೆಯನ್ನು ಮಾಡಿ ಅಂತ. ಯಾಕೆಂದರೆ ನೋಡಿ, ಈಗ ಮೆಟ್ರೋ ಇದೆಯಲ್ಲ ಬೆಂಗಳೂರಿನ ಜೀವನಾಡಿ. ನಾವು ಯಾವ ರೀತಿಗೆ BMTC ಬೆಂಗಳೂರಿನ ಜೀವನಾಡಿ ಅಂತ ಒಂದು ಕಾಲದಲ್ಲಿ ಕರೀತಾ ಇದ್ವೋ, ಈಗ ನಮ್ಮ ಮೆಟ್ರೋ ಅತಿ ಹೆಚ್ಚು ಪ್ರಯಾಣಿಕರನ್ನು ಹೊತ್ತೊಯ್ಯುವಂಥ ಒಂದು ಸಾರಿಗೆ ವ್ಯವಸ್ಥೆ. ಆದರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಏನಾದರೂ ಸಣ್ಣದಾಗಿ ಒಂದು ಅರ್ಧ ಗಂಟೆ ಮೆಟ್ರೋ ನಿಂತೋಗ್ಬಿಡ್ತು ಅಂದರೂ ಕೂಡ ಯಾವ ರೀತಿಯಾದಂಥ ಸಮಸ್ಯೆಗಳಾಗುತ್ತೆ, ಯಾವ ರೀತಿಗೆ ಗೊಂದಲಗಳು ನಿರ್ಮಾಣ ಆಗುತ್ತೆ ಅನ್ನೋದು ತಮಗೆ ಗೊತ್ತಿದೆ. ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ತುಂಬ ಜನರು ಯಾರೆಲ್ಲ ಮೆಟ್ರೋದಲ್ಲಿ ಓಡಾಡ್ತಾರೆ ಅವ್ರಿಗೆ ಗೊತ್ತಿದೆ ಅದರ ಪರಿಸ್ಥಿತಿ ಏನು, ಸೀರಿಯಸ್ನೆಸ್ ಏನು ಅಂತ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಮೆಟ್ರೋ ಸುಗಮವಾಗಿ ಓಡಾಡ್ತಾ ಇದ್ರೇ ಚಂದ ಅಂತ. ನಮ್ಮ ಲೈಫ್ ಯಾವ ರೀತಿಗೆ ಓಡ್ತಾ ಇರುತ್ತೋ ಅದೇ ರೀತಿಗೆ ಮೆಟ್ರೋನು ಓಡ್ತಾ ಇರಬೇಕು ಅನ್ನೋದು ಬೆಂಗಳೂರಿಗರ ಒಂದು ಮಾತು. ಅಂಥದ್ರಲ್ಲಿ ಮೊನ್ನೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನಲ್ಲಿ ರಾತ್ರಿ ಸುಮಾರು 10 ಗಂಟೆಗೆ 11 ಗಂಟೆಗೆ ಏನೋ ಸಮಸ್ಯೆ ಕಾಣಿಸ್ಕೊಳ್ತು. ಇಡೀ ರಾತ್ರಿ ಮೆಟ್ರೋನ ಸ್ಟಾಪ್ ಮಾಡಿ ಹಾಕ್ಬಿಟ್ರು. ಸೊ ಅದು ತುಂಬ ಜನ ಪ್ರಯಾಣಿಕರು ಒಂದು ಕಡೆ ಟ್ರಾಫಿಕ್ ಆಗಲಿಕ್ಕೆ ಅದು ಕಾರಣ ಆಯಿತು ಅನ್ನುವಂಥದ್ದು. ಪದೇ ಈ ರೀತಿಗೆ ಸಮಸ್ಯೆಗಳಾಗ್ತಾ ಇದೆ. ಅದು ಆಗಬಾರ್ದು ಅಂತ. ಯಾಕಂದರೆ ಒಂದು ವೇಳೆ ಏನಾದರೂ ಇದು ಬೇರೆ ರೀತಿಯಾಗಿ ಹೋಗಿ ಅವಘಡಗಳಿಗೆ ಏನಾದರೂ ಕಾರಣ ಆಗಿಬಿಟ್ರೆ ನಿಜಕ್ಕೂ ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೂ ಸಹ ಸಾಧ್ಯ ಇಲ್ಲ ಅನ್ನೋದು ಒಂದು. ಎರಡನೇದು, ಮೆಟ್ರೋ ತುಂಬ ಚಾರ್ಜ್ ಮಾಡ್ತೀರಾ ಕಣ್ರಿ ನೀವು. ಮೊನ್ನೆ ಇದ್ದಂಥ ರೇಟ್ಗೂ ಈಗೂ 200% ರೇಟ್ ಜಾಸ್ತಿ ಮಾಡಿಟ್ಟಿದ್ದೀರಿ ಮೆಟ್ರೋ ದರ ಅಂಥದ್ದು. ಇದೆಲ್ಲವನ್ನ ನೋಡ್ಕೋಬೇಕು, ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ನೋಡ್ಕೋಬೇಕು ಅಂತ ಮೆಟ್ರೋ ಪ್ರಯಾಣಿಕರು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ತನಿಖೆಯನ್ನು ಮಾಡಿ ವರದಿ ಕೊಡಿ ಅಂತ ಸೂಚನೆ ಹೋಗಿದೆ.